ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತೊಂದು ಸಿನಿಮಾ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಲೈಫಲ್ಲಿ ನಡೆಯುವ ಲವ್ ಸ್ಟೋರಿ ಮತ್ತು ಅವು ಮಾಡುವಂಥ ಅವಾಂತರಗಳ ಬಗ್ಗೆ. ಹೌದು, ಇವತ್ತು ಓ ಟಿ ಟಿಗೆ ಕಾಲಿಟ್ಟಿರುವ ಮತ್ತೊಂದು ಸಿನಿಮಾ ಅಂದರೆ ಅದು ಯೂತ್ ಸಿನಿಮಾ. ಈ ಸಿನಿಮಾ ಮಲ್ಟಿಪಲ್ ಭಾಷೆಯೊಂದಿಗೆ ಈ ಸಿನಿಮಾ ಬಿಡುಗಡೆಯಾಗಿದೆ. ಈ ಒಂದು ಸಿನಿಮಾ ಯಾವ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಬಿಡುಗಡೆಯಾಗಿದೆ, ಎಷ್ಟು ಭಾಷೆಯಲ್ಲಿ ನಮಗೆ ಈ ಸಿನಿಮಾ ನೋಡಕ್ಕೆ ಸಿಗುತ್ತದೆ ಅನ್ನೋದು ರಿವ್ಯೂ ನೋಡೋಣ ಬನ್ನಿ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೊನೆ ತನಕ ನೋಡಿ. ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕತೆ ಶುರುವಾಗೋದು ಒಬ್ಬ ಹೈಸ್ಕೂಲ್ ಹುಡುಗನಿಂದ. ಅವನು 10th ಮುಗಿಸಿದ ನಂತರ ಕಾಲೇಜ್ ಮೆಟಲ್ ಹತ್ತಿದಾಗ ಅವನಿಗೆ ಆಗುವಂತ ಕ್ರಶ್ ಮತ್ತು ಒಂದು ಒಳ್ಳೆ ಫ್ರೆಂಡ್ಶಿಪ್ ನಂತರ ಅವು ಮಾಡುವ ಅವಾಂತರಗಳು, ಅವು ಯಾವ ರೀತಿ ಅವನಿಗೆ ತೊಂದರೆ ಮಾಡುತ್ತೆ, ತನ್ನ ಸ್ಕೂಲ್ ಸ್ಟಡಿ ಮೇಲೆ ಮತ್ತು ತಂದೆ ತಾಯಿಗಳಿಗೆ ಯಾವ ರೀತಿ ಇದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಏಕೆಂದ್ರೆ ಇವಾಗಿನ ಕಾಲದಲ್ಲಿ ಲವ್ ಮತ್ತು ಕ್ರಶ್ ಆಗೋದು ತುಂಬಾನೇ ಸಹಜ. ಆದರೆ ಅವುಗಳನ್ನು ಹೇಗೆ ನಿಭಾಯಿಸಬೇಕು, ಆ ಥರ ಜೊತೆಗೆ ಸ್ಟಡಿಯನ್ನು ಹೇಗೆ ನಾವು ಬೆಳವಣಿಗೆ ಮಾಡಬೇಕು, ಲೈಫಲ್ಲಿ ಗುರಿ ಯಾವ ರೀತಿ ಇರಬೇಕು ಮತ್ತು ಇದರಲ್ಲಿ ನಿಜವಾಗ್ಲೂ ಅವನ ಲವ್ ಅವನಿಗೆ ಸಿಗುತ್ತಾ ಇಲ್ಲ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಕತೆ ತುಂಬಾ ಚೆನ್ನಾಗಿನೇ ಬ್ಲೆಂಡ್ ಮಾಡಿದರೆ ಸಿನಿಮಾದ ಡೈರೆಕ್ಟರ್. ಮತ್ತೆ ಕತೆ ಹೇಳುವಂತ ರೀತಿ, ತಂದೆ ತಾಯಿಯ ಪಾತ್ರ ಮತ್ತು ಕಾಲೇಜು ಲೈಫಲ್ಲಿ ಬಂದಂತ ಆ ಕ್ರಶ್ಗಳು, ಅವ್ರಿಗೆ ಕೊಟ್ಟಂತ ಪಾತ್ರ ತುಂಬಾ ಚೆನ್ನಾಗಿನೇ ಓವರ್ ಆಲ್ ನ್ಯಾಚುರಲ್ ಆಗಿನೇ ಮೂಡಿದೆ. ಆದರೆ ಕತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಿದ್ರೆ, ಬೆಟರ್ ಆಗಿದ್ರೆ ಇನ್ನೂ ಸ್ವಲ್ಪ ಇಷ್ಟ ಆಗ್ತಿತ್ತ ಸುಮಾರು ಕಡೆ ಜನ ಇದ್ರ ಬಗ್ಗೆ ಅಭಿಪ್ರಾಯ ಕೂಡ ಪಟ್ಟಿದ್ದಾರೆ. ಹಾಗೆ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಸಿನಿಮಾ ಹೊಸ ಕಲಾವಿದರಿಗೆ ತುಂಬಾ ಕಾನ್ಫಿಡೆಂಟ್ ಆಗ್ಬೋದು, ನ್ಯಾಚುರಲ್ ಆಗಿನೇ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಹಾಗೂ ಸಾಂಗ್ಸ್ ಮತ್ತು ಇದರಲ್ಲಿ ಬರುವಂತ ಪ್ರಮುಖ BGM ಸಖತ್ ಆಗಿನೇ ಇದೆ. ಸ್ಕ್ರೀನ್ ಟೈಮಿಂಗ್ ಆಗ್ಬೋದು, ಅಲ್ಲಿ ಬರುವಂತ ಲವ್ ಪ್ರಪೋಸಿಂಗ್ ಬರುವಂತ ಮ್ಯೂಸಿಕ್ ಆಗ್ಬೋದು, ಕ್ರಶ್ಗೆ ಅವ್ರ ಎಂಟ್ರಿಗೆ ಬರುವಂತ ಮ್ಯೂಸಿಕ್ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಮ್ಯೂಸಿಕ್ಗಳು ನಿಮಗೆ ತುಂಬಾ ಇಷ್ಟವಾಗುತ್ತದೆ. ಇವು ಕೂಡ ಈ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ನಿಂತಿವೆ. ಹಾಗೆ ಈ ಸಿನಿಮಾದ ಬರುವಂತ ಆಲ್ಮೋಸ್ಟ್ ನೆಟ್ಫ್ಲಿಕ್ಸ್ ಅಲ್ಲಿ ಈ ಸಿನಿಮಾ OTT ಗೆ ರಿಲೀಸ್ ಆಗಿದೆ. 5 ಭಾಷೆಗಳಲ್ಲಿ, ಕನ್ನಡ, ತಮಿಳ್, ಹಿಂದಿ, ಮಲಯಾಳಂ ಮತ್ತು ತೆಲುಗು ಭಾಷೆಯಲ್ಲಿ ಈ ಸಿನಿಮಾ ನಮಗೆ ಡಬ್ಬಿಂಗ್ ಅಲ್ಲಿ ನೋಡಕ್ಕೆ ಸಿಗುತ್ತದೆ. ಹಾಗೆ ಒಟ್ಟಾರೆ ಹೇಳ್ಬೇಕಂದ್ರೆ, ನೀವು ಒಂದೊಳ್ಳೆ ಫ್ರೆಂಡ್ಶಿಪ್, ಕಾಲೇಜ್ ಲೈಫಲ್ಲಿ ಲವ್, ಕ್ರಶ್ ಈ ರೀತಿ ಒಂದು ಸಿನಿಮಾ ಇಷ್ಟ ಪಡ್ತಿದ್ರೆ ಯೂತ್ ಸಿನಿಮಾ ನಿಮಗೆ ತುಂಬಾ ಇಷ್ಟವಾಗುತ್ತದೆ. ಆದರೆ ನಿಜವಾದ ಲೈಫಲ್ಲಿ ಅವನು ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಸಿನಿಮಾ ರೀತಿನೇ ನೋಡಿ, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರ ಲೈಫಲ್ಲಿ ಆಗಿರುವಂತ ಸನ್ನಿವೇಶ ಮತ್ತು ಸಂದರ್ಭಗಳು ಬಂದಿರ್ತವೆ. ಅದೇ ರೀತಿನೇ ಒಂದು ಸಿನಿಮಾ ರೆಡಿ ಕೂಡ ಆಗಿದೆ. ಈ ಸಿನಿಮಾ ನಾನು ನೋಡಿದ್ದೇನೆ, ಇದಕ್ಕೆ ನಾನು 4.2 ಔಟ್ ಆಫ್ 5 ರೇಟಿಂಗ್ ಕೊಡ್ತಾ ಇದ್ದೀನಿ. ಈ ಸಿನಿಮಾ ನಿಮಗೆ ರಿವ್ಯೂ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ಕಂಟೆಂಟ್ ದೊಂದಿಗೆ. ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.